ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಅಂಡ್ ಸ್ಪೈಸಸ್ ಕಿಚನ್. ಮಾರ್ಕೆಟಿಂದ ಆಲೂಗಡ್ಡೆನ ತಗೊಬಂದು ಡೀಪ್ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಪೊಟ್ಯಾಟೊ ಚಿಪ್ಸ್ ಆಗುತ್ತೆ ಅಂತ ಕೆಲವರು ಅನ್ಕೊಂಡಿರ್ತೀರಾ. ಇನ್ ಕೆಲವರು ನಾವು ಎಷ್ಟೇ ಡೀಪ್ ಫ್ರೈ ಮಾಡಿದ್ರು ಆಲೂ ಚಿಪ್ಸ್ ಮನೆಯಲ್ಲಿ ಕ್ರಿಸ್ಪಿಯಾಗೇ ಬರೋದಿಲ್ಲ ಅಂತ ಅವ್ರಿಗೂ ಕ್ವೆಶ್ಚನ್ಸ್ ಇರುತ್ತೆ. ನಿಮ್ಮೆಲ್ಲ ಕ್ವೆಶ್ಚನ್ಸ್ಗೆ ಆನ್ಸರ್ಸ್ ಇಲ್ಲಿದೆ. ನಾನು ಹೇಳ್ಕೊಡೋ ಟಿಪ್ಸ್ ಫಾಲೋ ಮಾಡಿದ್ರೆ ಇಷ್ಟು ಈಸಿನಾ ಪೊಟ್ಯಾಟೊ ಚಿಪ್ಸ್ ಮನೆಯಲ್ಲೇ ಮಾಡೋದು ಅಂತ ನೀವೇ ಹೇಳ್ತೀರಾ. ಅರೆ, ಇಷ್ಟು ಸಣ್ಣ ವಿಷಯ ನಮಗೆ ಗೊತ್ತಾಗ್ಲಿಲ್ವೇ, ಹೊರಗಡೆ ಸುಮ್ಮನೆ ತಗೊಂಡು ಬಂದು ತಿಂತಿದ್ವಿ ಅಂತ ನಿಮಗೆ ಖಂಡಿತ ಅನ್ಸುತ್ತೆ. ಹಾಗಿದ್ರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ? ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ನಿಮ್ಗೆ ಈ ವಿಷಯ ಗೊತ್ತಿತ್ತಾ? ಚಿಪ್ಸ್ ಮಾಡೋಕ್ಕಂತಾನೆ ಸಪರೇಟ್ ಆಲೂಗಡ್ಡೆಗಳು ಸಿಗುತ್ತೆ. ಇದನ್ನ ಸ್ಟಾರ್ಚಿ ಆಲೂ ಅಂತಾರೆ. ಇದು ನಮಗೆ ಯಶವಂತಪುರ್ನಲ್ಲಿ ಅಥವಾ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಸ್ನಲ್ಲಿ ಮಾತ್ರ ಸಿಗುತ್ತೆ. ಇದನ್ನ ನೋಡಿ, ಇದು ವ್ಯಾಕ್ಸ್ ಆಲೂ ಅಂತಾರೆ. ನಾವು ರೆಗ್ಯುಲರ್ ಆಗಿ ಪಲ್ಯಗಳಿಗೆ, ಕರೀಸ್ಗೆ ಯೂಸ್ ಮಾಡೋವಂಥ ಆಲೂ. ಸ್ಟಾರ್ಚಿ ಆಲೂಗಡ್ಡೆ ನಿಮ್ಗೆಲ್ಲೂ ಸಿಗ್ಲಿಲ್ಲ ಅಂದರೆ ಡೋಂಟ್ ವರಿ, ಚಿಪ್ಸ್ ಮಾರೋರ ಹತ್ರ ಹೋಗಿ ನೀವು ಕೇಳಿದ್ರು ಒಂದು 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದರೆ ಅವರೇ ಕೊಡ್ತಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಹಾಗೆ ತಗೊಂಡು ಬಂದು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್, ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೋಬೇಕು. ಫ್ರೆಂಡ್ಸ್, ನಮಗೆ ಚಿಪ್ ಸ್ಲೈಸರ್ ಅಂತಾನೆ ಸಿಗುತ್ತೆ. ನೀವು ಈ ತರ ಸ್ಲೈಸರ್ ಅಲ್ಲಿ ಏನಾದರೂ ಮಾಡಿದ್ರೆ ಆಲೂಗಡ್ಡೆ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ ಈ ತರ. ಈಗ ಚಿಪ್ ಸ್ಲೈಸರ್ ಅಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಎಲ್ಲ ಒಂದೇ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನೋಡಿ, ಈಚ್ ಆ್ಯಂಡ್ ಎವ್ರಿ ಸ್ಲೈಸ್ ಕೂಡ ಸೇಮ್ ಸೈಜ್ ಶೇಪಲ್ಲಿ ಎಷ್ಟು ನೀಟಾಗಿ ಬೀಳ್ತಿದೆ ಅಲ್ವಾ? ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವಿಡಿಯೋಸ್ ಮುಂದೆ ಬರೋದಿದೆ. ಈಗ ನೋಡಿ, ಎಲ್ಲ ಒಂದೇ ಶೇಪ್ ಸೈಜಲ್ಲಿ ನಾವು ಎಲ್ಲ ಸ್ಲೈಸ್ ಮಾಡಿಟ್ಕೊಂಡಿದ್ದೀವಿ. ನೀವು ನಾನು ಹೇಳ್ಕೊಡೋ ಟಿಪ್ಸ್ ಫಾಲೋ ಮಾಡಿ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಈಗ ಆಲೂಗಡ್ಡೆನೆಲ್ಲ ಇದನ್ನಲ್ಲಿ ಹಾಕ್ಬಿಡೋಣ. ಸೊ ದ್ಯಾಟ್ ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. 10 ಮಿನಿಟ್ಸ್ ಆದಮೇಲೆ ನಾವು ನೀರನ್ನೆಲ್ಲ ಸ್ಟ್ರೈನರ್ನಲ್ಲಿ ತೆಗೆದುಬಿಟ್ಟು ಕಾಟನ್ ಕ್ಲಾತ್ ಮೇಲೆ ಎಲ್ಲ ಹಾಕ್ತಾ ಬರಬೇಕು. ಎಲ್ಲ ಹಾಕಿದ ಮೇಲೆ ಒಂದು ಬಟ್ಟೆ ತಗೊಂಡು ನಾವು ನೀರನ್ನೆಲ್ಲ ಒರೆಸ್ತಾ ಬರಬೇಕು. ಚೆನ್ನಾಗಿ ಒರೆಸಾದ್ಮೇಲೆ ಒಂದು 10 ಮಿನಿಟ್ಸ್ ಇದನ್ನು ಬಿಟ್ಬಿಡೋಣ, ಗಾಳಿಗೆ ಆರ್ಕೊಳ್ಳುತ್ತೆ. ನಿಮ್ಮ ಡೌಟ್ ನನಗೆ ಅರ್ಥ ಆಯಿತು. ಹಾಟ್ ಚಿಪ್ಸ್ ಅವ್ರೇನು ಒರೆಸೋದಿಲ್ವಲ್ಲ, ನಾವೇನಕ್ಕೆ ಒರೆಸ್ಬೇಕು ಅಂತ ಹೇಳ್ತೀನಿ ಕೇಳಿ. ಯಾಕಂದರೆ ಅವ್ರು ಯೂಸ್ ಮಾಡೋ ಬರ್ನರ್ಸ್ ಬೇರೆ, ಅವ್ರು ಯೂಸ್ ಮಾಡೋ ಬಾಣಲಿಗಳು ದೊಡ್ಡದಿರುತ್ತೆ, ಹಾಗೆ ಎಣ್ಣೆ ಕೂಡ ಜಾಸ್ತಿ ಹಾಕಿರ್ತಾರೆ. ಸೊ ಆಲೂಗಡ್ಡೆ ಹಾಕಿದ ತಕ್ಷಣ ನೀರೆಲ್ಲ ಚೆನ್ನಾಗಿ ಎಳ್ಕೊಂಡ್ಬಿಡುತ್ತೆ. 10 ಮಿನಿಟ್ಸ್ ಆದಮೇಲೆ ಈಗ ಇದೆಲ್ಲ ಚೆನ್ನಾಗಿ ಒಣಗೋಗಿದೆ. ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು 1-2 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಇದನ್ನು ಕರ್ಗಕ್ಕೆ ಬಿಟ್ಬಿಡೋಣ. ಈಗ ಎಣ್ಣೆ ಚೆನ್ನಾಗಿ ಕಾದಾಗಿದೆ. ಒಂದೊಂದೇ ಆಲೂಗಡ್ಡೆನ ಹಾಕಿದರೆ ನಮ್ಮ ಪೊಟ್ಯಾಟೊ ಚಿಪ್ಸ್ ಆಲ್ಮೋಸ್ಟ್ ರೆಡಿ ಆಗೋಗುತ್ತೆ. ಸೊ ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಆಲೂಗಡ್ಡೆನ ಹಾಕಬೇಕು. ಮೀಡಿಯಂ ಫ್ಲೇಮಲ್ಲಿದ್ದರೆ ಚಿಪ್ಸ್ ಗರಿಗರಿಯಾಗಿ ಬರೋದಿಲ್ಲ. ಹಾಫ್ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಉಪ್ಪು ನೀರು ಕಲಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ದ್ಯಾಟ್ ಪೊಟ್ಯಾಟೊಗೆ ಉಪ್ಪು ಅಂಟ್ಕೊಳ್ಳುತ್ತೆ. ಇದನ್ನು ಫ್ರೈ ಮಾಡಬೇಕಾದ್ರೆ ಇನ್ನೊಂದು ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದರೆ, ತುಂಬ ಕೆಂಪಗೆ ತೆಗಿಬಾರ್ದು. ಈ ಕಲರ್ ಬಂದಿದ ತಕ್ಷಣ ತೆಗೆದುಬಿಡ್ಬೇಕು. ಇಲ್ಲಿ ನೋಡಿ, ಗೋಲ್ಡನ್ ವೈಟಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗೋಯ್ತು ನಮ್ಮ ಚಿಪ್ಸ್. ಎಣ್ಣೆನೆಲ್ಲ ತೆಗೆದುಬಿಟ್ಟು ಈಗ ಇದನ್ನು ನಾವು ಒಂದು ಬಟ್ಲಿಗೆ ಹಾಕ್ತಾ ಬರೋಣ. ನಿಮ್ಮ ಬಾಯಿನಲ್ಲೂ ನೀರು ಬರ್ತಿದೆ ಅಲ್ವಾ ಈ ಚಿಪ್ಸ್ ನೋಡ್ತಿದ್ರೆ? ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಖಾರದ ಪುಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಬೌಲಲ್ಲಿ ಕರ್ದಿಟ್ಕೊಂಡಿರೋ ಚಿಪ್ಸ್ನೆಲ್ಲ ಹಾಕ್ಬಿಟ್ಟು ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ನಾವು ಉದುರಿಸಿದ್ರೆ ಗರಿಗರಿಯಾದ ಕ್ರಿಸ್ಪಿ ಕ್ರಂಚಿ ಪೊಟ್ಯಾಟೊ ಚಿಪ್ಸ್ ರೆಡಿ ಆಗೋಯ್ತು. ಒಂದು ಒಳ್ಳೆ ಕನ್ನಡ ಮೂವಿ ಇಟ್ಕೊಂಡು ಈ ತರ ಗರಿಗರಿಯಾದ ಚಿಪ್ಸ್ ತಿಂತಿದ್ರೆ ಏನ್ ಮಜಾ ಇರತ್ತಲ್ವಾ? ಏನಂತೀರಾ? ಈಗ ಈ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಸಖತ್ತಾಗಿ ಚಿಪ್ಸ್ಗೆ ಅಂಟ್ಕೊಳ್ಳುತ್ತೆ. ಸೂಪರ್ ಟೇಸ್ಟಿ ಆಗಿರುತ್ತೆ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಾರ ಚಿಪ್ಸ್ ತಿನ್ನೋರು ಖಾರ ಚಿಪ್ಸ್, ಸಾಲ್ಟ್ ಚಿಪ್ಸ್ ತಿನ್ನೋರಿಗೆ ಸಾಲ್ಟ್ ಚಿಪ್ಸ್. ಸಖತ್ ಮಜವಾಗಿರೋಂಥ ಈ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಒಂದು ಒಳ್ಳೆ ರೆಸಿಪಿ ಮಾಡಿ ನಾನು ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.